ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿರಿ. ಇನ್ನೊಂದು ಹೇಳಬೇಕಂದ್ರೆ ದೀಪಾವಳಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಆಚರಿಸಿ. ಮತ್ತು ಸ್ಟೂಡೆಂಟ್ಸ್ಗೆ ನನ್ನ ಒಂದು ಕಿವಿ ಮಾತು ಇವತ್ತು ಹೇಳ್ತಾ ಇದ್ದೀನಿ. particularly in 10th examination and +2 ಎಕ್ಸಾಮ್ಸ್ ಈ ವರ್ಷ ಯಾರು ಬರಿತಾ ಇದ್ದೀರಲ್ಲ, ಎಲ್ಲರಿಗೂ ಇರೋದು ಒಂದು ಮೂರು ತಿಂಗಳಷ್ಟೇ. ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟು ದಿನ ಓದ್ಕೊಂಡ್ರು ಬಿಟ್ಟರು, ಏನು ಮಾಡಿದ್ರು ಅದೇನು ಬೇಡ. ಇವಾಗ ನನ್ನ ಒಂದು ಸಜೆಷನು, ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ನಮ್ಗೆ ಕಲಿಸಿರ್ತಾರೆ, ಚೆನ್ನಾಗಿ ಕಲಿಸಿರ್ತಾರೆ, ತುಂಬ ಕಷ್ಟಪಟ್ಟೆ ಕಲಿಸಿರ್ತಾರೆ ಅವರು ಪಾಪ. ಸೊ ಅವ್ರಿಗೆಲ್ಲರಿಗೂ ಒಂದು ರಿಸಲ್ಟ್ ಬರುತ್ತೆ ನೋಡಿ. ಒಂದು ಎಕ್ಸಾಮ್ ಬರೆದ್ಬಿಟ್ಟು ಹೇಗೆ ನಾವು ಕಾಯ್ತಾ ಇರ್ತೀವಿ ರಿಸಲ್ಟ್ಗೆ. ಸೊ ದಟ್ ಈಸ್ ಯು ವ್ಯಾಲಿಡೇಟ್ ಇಟ್. ಅಂದರೆ ನಿಮ್ಮ ಒಂದು ಮಹತ್ವವನ್ನು ಅಥವಾ ನಿಮ್ಮ ಒಂದು ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ರೀತಿಯಂಥ ಅವಕಾಶ. ತುಂಬ ಚೆನ್ನಾಗಿ ಬರೀರಿ, ತುಂಬ ಚೆನ್ನಾಗಿ ಓದ್ಕೊಳ್ಳಿ, ತುಂಬ ಚೆನ್ನಾಗಿ ಎಕ್ಸಾಮ್ಸನ್ನ ಬರೀತೀರಾ ನೀವು. ಎಲ್ಲ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಇವಾಗಿಂದ ಓದ್ಕೊಳ್ಳಿ. ನನ್ನ ಒಂದು ಇವಾಗ ಯಾಕೆ ಪೋಸ್ಟ್ ಹಾಕ್ತಾಯಿದ್ದೀನಿ ಅಂತ ಅಂದರೆ, ಒಂದೇ ಒಂದು ಇದು, ಯಾಕಂದರೆ ಸ್ಕೂಲಲ್ಲಿ ಹೇಳ್ತಾರೆ ಎಕ್ಸಾಮಿನೇಷನ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಬಟ್ ನಾನು ನಿಮಗೆ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗಿಂತ ಓದ್ಕೊಂಡ್ರೆ ಅಥವಾ ಇವಾಗಿಂದ ನೀವು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅಂತ ಅಂದ್ಕೊಳ್ಳಿ. ಇವಾಗ ಸ್ವಲ್ಪ ಟೈಮ್ ಟೇಬಲ್ ಹಾಕ್ಕೊಂಡು ಇವಾಗ ತುಂಬ ಮಕ್ಕಳು ಓದ್ಕೋತಾ ಇರ್ತಾರೆ. ಸೊ ಆದ್ರೂ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ನನಗೂ ಒಬ್ಬ ಮಗ ಇದ್ದಾನೆ, ಆಯಿತಾ. ಸೊ ಚಿಕ್ಕವನವನು, ಆ್ಯಕ್ಚುಲಿ ತುಂಬ ಚಿಕ್ಕವನು, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ. ಬಟ್ ಅವನ ಸ್ಟಡೀಸ್ ನೋಡ್ಬಿಟ್ರೇ ತಲೆ ತಿನ್ನುತ್ತೆ ನನಗೆ. ಇನ್ನು ನಿಮ್ಮದೆಲ್ಲ ಸ್ಟಡೀಸು ತುಂಬ ಇರುತ್ತೆ. ಸೊ ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಒಂದು ಅಲಾರಮ್ ಬೆಲ್ ಅಂತ ಅಂದ್ಕೊಳ್ಳಿ, ಇದನ್ನು ಏನು ಬೇಕಾದರೂ ಅಂದ್ಕೊಳ್ಳಿ, ನಿಮಗೆ ಎಕ್ಸಾಮ್ ಅಲಾರಮ್ ಬೆಲ್ ಅಂತ ಅಂದ್ಕೊಳ್ಳಿ. ನಾ ಇವತ್ತು ವಿಡಿಯೋ ಮಾಡೋದನ್ನು, ಯಾಕಂದರೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಎಕ್ಸಾಮ್ಸ್ ಚೆನ್ನಾಗಾದರೆ ಒಳ್ಳೆ ಸೀಟ್ ಸಿಗುತ್ತೆ, ಒಳ್ಳೆ ಎಜುಕೇಷನ್, ನೀವು ಅಂದ್ಕೊಂಡಿರೋ ಒಳ್ಳೆ ಎಜುಕೇಷನ್ನ ನೀವು ಪಡಿಬೋದು. ಮೈ ಡಿಯರ್ ಚಿಲ್ಡ್ರನ್ಸ್, ಪ್ಲೀಸ್ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಒಂದು ಅಲಾರಾಮ್ ಬೆಲ್ಲಿದು ನನ್ನಿಂದ, ಯಾಕಂದರೆ ಹಬ್ಬ ಮಾಡಿ ಪ್ರತಿಯೊಂದನ್ನು ಮಾಡಿ ಚೆನ್ನಾಗಿ ಆಚರಿಸಿ ಚೆನ್ನಾಗಿ ಎಲ್ಲನೂ ಮಾಡಿ ಓದ್ಕೊಳ್ಳೋದನ್ನು, ಅಥವಾ ಏನು ರೀಡಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಪ್ರಾಕ್ಟೀಸಿಂಗ್ ಆಗಿರ್ಬೋದು, ನಿಮ್ಮ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕಂದರೆ ಅಪ್ಪ ಅಮ್ಮ ಹೇಳ್ತಿರ್ತಾರೆ, ಸ್ಕೂಲಲ್ಲಿ ಮಿನಿಸ್ಟ್ರ್ ಹೇಳ್ತಿರ್ತಾರೆ, ಎಲ್ಲರೂ ಹೇಳ್ತಿರ್ತಾರೆ ನಿಮಗೆ ಓದ್ಕೊಳ್ಳಿ. ನಾವು ಯಾಕೆ ನಿಮಗೆ ಹೇಳ್ತೀವಿ ಓದ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ನಿಮ್ಗೆ ಅರ್ಥ ಆಗಲ್ಲ. ಇವಾಗಂತೂ ಅರ್ಥ ಆಗಲ್ಲ. ಯುವರ್ 20-25 ಇಯರ್ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಯಾಕೆ ಓದ್ಕೊ ಅಂತಂದರು, ನಮ್ಮ ಅಪ್ಪ ಅಮ್ಮ ಯಾಕೆ ನಮಗೆ ಚೆನ್ನಾಗಿ ಓದ್ಕೊಂಡು ಇದೇ ವಯಸ್ಸು ನಿಮ್ಮದು, ಇವಾಗ ಓದ್ಕೊಳ್ಳಿ ಚೆನ್ನಾಗಿರ್ತೀರ ಅಂತ ಯಾಕೆ ಹೇಳಿದರು ಅಂತ ನಿಮಗೆ 25 ಆಫ್ಟರೇ ಗೊತ್ತಾಗೊಳ್ಳೋದು. ಅದಕ್ಕಾಗಿ ಒಂದು ಅಲಾರಮ್ ಬೆಲ್ ಅಂದ್ಕೊಳ್ಳಿ ಈ ವಿಡಿಯೋ. ಸೊ ಪ್ಲೀಸ್ ಮೈ ಡಿಯರ್ ಚಿಲ್ಡ್ರನ್ಸ್, ಎವ್ರಿ ಒನ್, ನಾನು ಹೇಳ್ತಾ ಇದ್ದೀನಿ ಎವ್ರಿ ಒನ್, ನಾಟ್ ಇನ್ ಮಾರ್ಕ್ಸಿಂಗ್. ನಿಮಗೆ ಮಾರ್ಕ್ಸ್ ಬೇಕು, ತುಂಬ ಚೆನ್ನಾಗಿ ಮಾರ್ಕ್ಸ್ ಬೇಕು ಅನ್ನೋದು ಓದ್ಕೊಳ್ಳೋಕ್ಕೂ ಹಾಕೋಬೇಡಿ. ಯುವರ್ 35, ಯುವರ್ ಇನ್ ಎಕ್ಸ್ಟ್ರಾ 20 ನೀವು ಮಾಡ್ತೀರಾ, 55 ಮಟ್ಟ ನಾನು ಅದನ್ನು ತೊಗೊಂಡ್ಬರ್ತೀನಿ ಅನ್ನೋ ಥರ ಓದ್ಕೊಳ್ಳಿ.
ಯಾರು 55 ಮಟ್ಟ ತೊಗೊಂಬರ್ತೀರ ಅವರು 70 to 80 ರೀಚ್ ಮಾಡ್ಕೊಳಕ್ಕೆ ಇಷ್ಟಪಡಿ. ಯಾರು 75 ಮಟ್ಟ ತೊಗೊಂಬರ್ತೀರ ಅಬೋ ಯು ಹ್ಯಾವ್ ಟು 80-85. ಓಕೆ, ಆ್ಯಂಡ್ ದೆನ್ ಟು 90 you have to reach 95 to 98%, about to 99%, my dear childrens. ಯಾಕೆ ನಾ ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾಟ್ ಇನ್ಸ್ ಪರ್ಸಂಟೇಜ್. ನಾವು ಅನ್ಕೋತೀವಿ, ನಾವೇನೋ ಅಂದ್ಕೊಂಡ್ಬಿಡ್ತೀವಿ ಪರ್ಸಂಟೇಜ್ ಮುಖ್ಯ ಅಲ್ಲ, ಮಾರ್ಕ್ಸ್ ಮುಖ್ಯ ಅಲ್ಲ ಅಂತ ತುಂಬ ಜನ ಹೇಳ್ಬೋದು. ಆದರೆ ಒಂದೊಂದಲ್ಲ, ಅರ್ಧ ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್ಸ್. ಈ ರೀತಿಯಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹಾಫ್ ಮಾರ್ಕ್ಸು ತುಂಬ ಇಂಪಾರ್ಟೆಂಟು. ಸೊ ಮೈ ಡಿಯರ್ ಚಿಲ್ಡ್ರನ್ಸ್, ನಾನು ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ. ಒಳ್ಳೆಯದು, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಹಬ್ಬ ಮಾಡಿ. ಫಸ್ಟ್ ದೀಪಾವಳಿನ ತುಂಬ ಚೆನ್ನಾಗಿ ಆಚರಿಸಿ, ಅದಾದಮೇಲೆ ತುಂಬ ಚೆನ್ನಾಗಿ ಒಂದು ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಕಡಿಮೆ ಇರೋದು ನಿಮ್ಗೆ ಟೈಮು. ಒಂದು 3 ತಿಂಗಳು ಮ್ಯಾಕ್ಸಿಮಮ್, 3 ತಿಂಗಳು ಅಷ್ಟೇ. ಇನ್ನಾದಮೇಲೆ ಅದು ಇದು ಎಕ್ಸಾಮ್ಸು, ಟೆಸ್ಟ್ಸು, ಸ್ಕೂಲಲ್ಲಿ ಕಾಲೇಜ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಪ್ಲೀಸ್ ಯು ಕ್ಯಾರಿ ಆನ್ ಯುವರ್ ಸ್ಟಡಿ. ನಿಮ್ಮದು ಇವಾಗ ಓದ್ಕೊಳ್ಳೋ ವಯಸ್ಸು. ಜಸ್ಟ್ ಯು ಹ್ಯಾವ್ ಟು ರೀಡ್ ಆ್ಯಂಡ್ ರೈಟ್. ಯುವರ್ ಫ್ಯೂಚರ್ is about 25 years, is a bright and shinish and everything. Okay, good luck, all the best for your study times. Keep it, my dear students, keep it.